ಒಂದು ಕಹಿಯಾಗಿರೋ ಸತ್ಯ ಹೇಳ್ತೀನಿ ಕೇಳಿ. ನಿಮ್ಮ ಮಾರ್ನಿಂಗ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂದ್ರೆ ನಿಮ್ಮ ಲೈಫ್ ಕೂಡ ನಿಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ. ನೀವು ನಿಮ್ಮ ಹತ್ರ ಲಕ್ಷ ಸಲ ಹೇಳ್ಕೊಳ್ಳಿ, ಮೋಟಿವೇಶನಲ್ ವಿಡಿಯೋಸ್ ನೋಡಿ, ರೂಟೀನ್ ಸೇವ್ ಮಾಡಿ, ಬಟ್ ಅಲಾರಂ ಬಡ್ಕೊಳ್ತಾ ಇದೆ ಆದ್ರೂ ನೀವು ಬೆಡ್ ಮೇಲೆ ಇರ್ತೀರಾ. ಎದ್ದ ತಕ್ಷಣ ಫೋನ್ ತಗೊಳ್ತೀರಾ ಅಂದ್ರೆ ನೀವು ಪ್ರತಿದಿನ ನಿಮ್ಮನ್ನ ಬಿಲೋ ಆವರೇಜ್ ಆಗೋಕೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ. ನೆನಪಿಡಿ, ಲೈಫ್ ಒಂದೇ ದಿನದಲ್ಲಿ ಹಾಳಾಗಲ್ಲ. ಅದು ಪ್ರತಿ ಬೆಳಿಗ್ಗೆ ನಿಮ್ಮಿಂದ ಸ್ವಲ್ಪನೇ ಜಾರ್ತಾ ಇರುತ್ತೆ. ಅಂಡ್ 90% ಜನಕ್ಕೆ ಅದು ಗೊತ್ತೇ ಆಗಲ್ಲ. ನೀವು ಈ ರೀತಿಯ 90% ಜನ ಆಗ್ಬಾರ್ದು ಅಂದ್ರೆ ನಿಮ್ಮ ಫೋಕಸ್, ಕಾನ್ಫಿಡೆನ್ಸ್ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಪೂರ್ತಿ ರೀಸೆಟ್ ಮಾಡುವಂತ 5 ಪವರ್ಫುಲ್ ಮಾರ್ನಿಂಗ್ ಹ್ಯಾಬಿಟ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಒಂದು ಮಾತು, 5ನೇ ಹ್ಯಾಬಿಟ್ ಅನ್ನ ನೀವು ಮಿಸ್ ಮಾಡಿದ್ರೆ ನಿಮ್ಮ ಪ್ರೊಡಕ್ಟಿವಿಟಿ 0 ಆಗ್ಬಿಡುತ್ತೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹ್ಯಾಬಿಟ್ ನಂಬರ್ 1, ಒಂದೇ ಟೈಮ್ಗೆ ಎದ್ದೊಳಿ ಆ್ಯಂಡ್ ಅದನ್ನು ನಿಮ್ಮ ರೂಲ್ ಆಗಿ ಮಾಡ್ಕೊಳ್ಳಿ. ಅದನ್ನು ಆಪ್ಷನ್ ಆಗಿ ಅಲ್ಲ. ನೀವು ಲೇಟಾಗಿ ಮಲಗಿದ್ರು, ಟಯರ್ಡ್ ಆಗಿದ್ರು ಅಲಾರಂ ಹೊಡೆದಿದ್ದೆ ಎದ್ದೊಳ್ಬೇಕು ಅಷ್ಟೇ. ಯಾವುದೇ ಥಿಂಕಿಂಗ್ ಇಲ್ಲ, ಅಲಾರಂನ ಆಫ್ ಮಾಡೋದು ಇಲ್ಲ. ಯಾಕಂದ್ರೆ ನೀವು ಆಫ್ ಮಾಡಿದ್ದೆ ಆ ಮೂಮೆಂಟ್ನಲ್ಲಿ ನಿಮ್ಮ ಬ್ರೈನ್ಗೆ ಒಂದು ಲೆಸನ್ ಕೊಡ್ತೀರಾ. ಡಿಸಿಪ್ಲಿನ್ ಒಂದು ಆಪ್ಷನಲ್ ಥಿಂಗ್ ಅಂತ. ನಮ್ಮ ಬ್ರೈನ್ ಈ ಪ್ಯಾಟರ್ನ್ಸ್ ಅನ್ನ ತುಂಬಾ ಬೇಗ ಕಲಿಯುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂಡ್ ಆ ಕೆಲಸದಿಂದ ಡಿಸ್ಟ್ರಾಕ್ಟ್ ಆಗೋಕೆ ಪದೇ ನೀವು ಯಾವುದಾದ್ರೂ ಕಾರಣ ಕೊಡ್ತಾ ಇದ್ರೆ ನಿಧಾನವಾಗಿ ನಿಮ್ಮ ಬ್ರೈನ್ ಪ್ರತಿಯೊಂದು ಕಷ್ಟದ ಕೆಲಸದಿಂದ ತಪ್ಪಿಸ್ಕೊಳ್ಳುವಂತ ಹ್ಯಾಬಿಟ್ ಅನ್ನ ಬಿಲ್ಡ್ ಮಾಡ್ಕೊಳ್ಳುತ್ತೆ. ಬಟ್ ನೀವು ದಿನ ಒಂದೇ ಟೈಮ್ಗೆ ಎದ್ರೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇರುತ್ತೆ. ರಾತ್ರಿ ಬೇಗ ನಿದ್ರೆ ಬರುತ್ತೆ ಅಂಡ್ ನಿಮ್ಮ ಸರ್ಕೇಡಿಯಂ ರಿದಮ್ ತಾನೇ ರೀಸೆಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ವೇಕಪ್ ಟೈಮ್ ಅನ್ನ ಫಿಕ್ಸ್ ಮಾಡಿ, ಮಾರ್ನಿಂಗ್ ಅನ್ನ ಕಂಟ್ರೋಲ್ ಮಾಡಿ. ಯಾಕಂದ್ರೆ ಡಿಸಿಪ್ಲಿನ್ ನ ಸ್ಟಾರ್ಟೇ ಅಲಾರಂನ ಮೊದಲನೇ 10 ಸೆಕೆಂಡ್ಸ್ನಲ್ಲೇ ಇರೋದು. ಹ್ಯಾಬಿಟ್ ನಂಬರ್ 2, ಬಾಡಿಯನ್ನ ಆಕ್ಟಿವ್ ಮಾಡಿ. ಎದ್ದ ತಕ್ಷಣ ಒಂದು ಫುಲ್ ಗ್ಲಾಸ್ ನೀರನ್ನ ಕುಡೀರಿ. ಯಾಕಂದ್ರೆ ರಾತ್ರಿ ಪೂರ್ತಿ ನೀವು ಮಲಗಿರೋದ್ರಿಂದ ನೀವು ಯಾವುದೇ ರೀತಿಯ ಫುಡ್ ಅನ್ನ ತಿನ್ನೋದಿಲ್ಲ. ಬಾಡಿ ಸ್ವಲ್ಪ ಡಿಹೈಡ್ರೇಟ್ ಆಗಿರುತ್ತೆ. ವಾಟರ್ ನಿಮ್ಮ ಸಿಸ್ಟಮ್ ಅನ್ನ ಇಮಿಡಿಯೇಟ್ಲಿ ಆಕ್ಟಿವ್ ಮಾಡುತ್ತೆ. ಬಟ್ ಒಂದು ಮಾತು, ಬೆಡ್ನಲ್ಲೇ ಕೂತ್ಕೋಬೇಡಿ, ಫೋನನ್ನು ತಗೋಬೇಡಿ, ರೀಲ್ ಸ್ಕ್ರೋಲ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಮಾರ್ನಿಂಗ್ ಸ್ಕ್ರೀನ್ನಿಂದ ಸ್ಟಾರ್ಟ್ ಆದ್ರೆ ನಿಮ್ಮ ಬ್ರೈನ್ ಇಡೀ ದಿನ ರಿಯಾಕ್ಟಿವ್ ಮೋಡ್ಗೆ ಶಿಫ್ಟ್ ಆಗುತ್ತೆ. ಅದರ ಬದಲು ತಕ್ಷಣ ಬಾಡಿಯನ್ನ ಮೂವ್ ಮಾಡಿ. ಬೆಸ್ಟ್ ಅಂದ್ರೆ ಎದ್ದಿದ್ದ ಒಂದು 10 ಪುಷಪ್ಸ್ ಮಾಡಿ. ಇದರಿಂದ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ಅಂಡ್ ಬ್ರೈನ್ಗೆ ಆಕ್ಸಿಜನ್ ಹೋಗೋದ್ರಿಂದ ಮೈಂಡ್ ಬೇಗನೆ ಅಲರ್ಟ್ ಆಗಿ ಫೋಕಸ್ ಮೋಡ್ ಆನ್ ಆಗ್ಬಿಡುತ್ತೆ. ಮೊದಲಿಗೆ ಏನು ಜಾಸ್ತಿ ಯೋಚನೆ ಮಾಡದೆ ಬರೀ ಒಂದು 10 ನಿಮಿಷ ಯಾವ್ದಾದ್ರೂ ಮೂಮೆಂಟ್ ಮಾಡಿ. ಇದು ನಿಮ್ಮ ಇಡೀ ಎನರ್ಜಿಯನ್ನೇ ಬದಲಾಯಿಸುತ್ತೆ. ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ, ಇವತ್ತಿನ ದಿನ ಕಂಟ್ರೋಲ್ನಲ್ಲಿದೆ ಅಂತ. ಅದಕ್ಕೆ ಲೈಫ್ನಲ್ಲಿ ಆಕ್ಟಿವ್ ಆಗಿರೋರು ತಮ್ಮ ದಿನವನ್ನ ಯಾವ್ದಾದ್ರೂ ರೀತಿಯ ಮೂಮೆಂಟ್ನಿಂದ ಸ್ಟಾರ್ಟ್ ಮಾಡ್ತಾರೆ, ಮೋಟಿವೇಶನ್ನಿಂದ ಅಲ್ಲ. ಯಾಕಂದ್ರೆ ಬೆಳಿಗ್ಗೆ ತಮ್ಮ ಬಾಡಿಯನ್ನ ಕಂಟ್ರೋಲ್ ಮಾಡ್ಕೊಂಡ ಜನ ಇಡೀ ದಿನ ತಮ್ಮ ಮೈಂಡ್ ಅನ್ನು ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾರೆ. ಹ್ಯಾಬಿಟ್ ನಂಬರ್ 3, ನಿಮ್ಮ ಬ್ರೈನ್ಗೆ ಸರಿಯಾದ ಫ್ಯೂಲ್ ಅನ್ನು ಕೊಡಿ. ಫಿಸಿಕಲ್ ಮೂವ್ಮೆಂಟ್ ಆದ್ಮೇಲೆ ನಿಮ್ಮ ಬಾಡಿ ಫುಲ್ಲಿ ಆಕ್ಟಿವ್ ಆಗಿರುತ್ತೆ. ಈಗ ಕ್ವೆಶನ್ ಏನಂದ್ರೆ, ನೀವು ಅದಕ್ಕೆ ಏನನ್ನ ಫೀಡ್ ಮಾಡ್ತೀರಾ ಅನ್ನೋದು. ಜಾಸ್ತಿ ಜನ ಇಲ್ಲಿನೇ ಒಂದು ಮಿಸ್ಟೇಕ್ ಮಾಡೋದು. ಬೆಳಿಗ್ಗೆ ಎದ್ದು ಟೀ, ಬಿಸ್ಕೆಟ್ ಅಥವಾ ಯಾವ್ದಾದ್ರು ಪ್ಯಾಕ್ಡ್ ಫುಡ್ ಅನ್ನ ತಿಂತಾರೆ ಅಂಡ್ ನಂತರ ಹೇಳ್ತಾರೆ ಇಡೀ ದಿನ ಯಾಕೆ ಫೋಕಸ್ ಇರಲ್ಲ ಅಂತ. ಅದು ಹೇಗ್ ಸಾಧ್ಯ? ನೀವು ಬೆಳಿಗ್ಗೆ ಏನ್ ಕೊಡ್ತಾ ಇದ್ದೀರೋ ಅದನ್ನೇ ನಿಮ್ಮ ಬ್ರೈನ್ ಫ್ಯೂಲ್ ಆಗಿ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಬ್ರೇಕ್ಫಾಸ್ಟ್ ಅನ್ನ ಸಿಂಪಲ್ ಅಂಡ್ ಕ್ಲೀನ್ ಆಗಿ ಇಟ್ಕೊಳ್ಳಿ. ಹೈ ಪ್ರೋಟೀನ್ ಅಂಡ್ ರಿಯಲ್ ಫುಡ್ ಅನ್ನ ತಿನ್ನಿ. ಫ್ರೂಟ್ಸ್, ವೆಜಿಟೇಬಲ್ಸ್, ಓಟ್ಸ್ ಅಥವಾ ಯಾವ್ದಾದ್ರೂ ನ್ಯಾಚುರಲ್ ಫುಡ್. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಸಾಧ್ಯ ಆದ್ರೆ ನಿಮ್ಮ ಬ್ರೇಕ್ಫಾಸ್ಟ್ ಅನ್ನ ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಊಟವನ್ನ ನೀವೇ ರೆಡಿ ಮಾಡಿದ್ರೆ ಬರೀ ಊಟ ಮಾಡ್ತಿಲ್ಲ, ನಿಮ್ಮ ಲೈಫ್ ಸ್ಟೈಲ್ ನ ಮೇಲೆ ನೀವೇ ಕಂಟ್ರೋಲ್ ತಗೊಳ್ತಾ ಇದ್ದೀರಾ ಅಂತ. ಔಟ್ಸೈಡ್ ಫುಡ್, ಪ್ಯಾಕ್ಡ್ ಫುಡ್ ನಿಮ್ಗೆ ಈಸಿ ಅನ್ಸುತ್ತೆ, ಬಟ್ ಅದು ಸ್ಲೋ ಆಗಿ ನಿಮ್ಮನ್ನ ಕೇರ್ಲೆಸ್ ಆಗಿ ಮಾಡ್ತಾ ಇರುತ್ತೆ. ಬ್ರೇಕ್ಫಾಸ್ಟ್ ಅನ್ನ ಟೇಸ್ಟ್ಗೆ ತಿನ್ನೋದಲ್ಲ, ಹೊಟ್ಟೆ ತುಂಬೋದಕ್ಕೂ ತಿನ್ನೋದಲ್ಲ, ನಿಮ್ಮ ಬಾಡಿಯನ್ನ ಪರ್ಫಾರ್ಮ್ ಮಾಡಿಸೋಕೆ ತಿನ್ನಿ. ಹ್ಯಾಬಿಟ್ ನಂಬರ್ 4, ಡಿಫಿಕಲ್ಟ್ ಆಗಿರೋ ಕೆಲಸವನ್ನ ಮೊದಲು ಮಾಡಿ. ಮೂವ್ಮೆಂಟ್ ಅಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ಆದ್ಮೇಲೆ ನಿಮ್ಮ ಬ್ರೈನ್ನ ಫೋಕಸ್ ಪೀಕ್ ನಲ್ಲಿರುತ್ತೆ. ಅಂಡ್ ಇದೇ ಟೈಮ್ನಲ್ಲಿ ಜಾಸ್ತಿ ಜನ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡ್ತಾರೆ. ಈ ಗೋಲ್ಡನ್ ಟೈಮ್ ಅನ್ನ ಫೋನ್, ಮೆಸೇಜಸ್ ಅಥವಾ ಚಿಕ್ಕ ಕೆಲಸಗಳಿಗೆ ವೇಸ್ಟ್ ಮಾಡ್ಬಿಡ್ತಾರೆ. ಬಟ್ ಡಿಸಿಪ್ಲಿನ್ ಜನಕ್ಕೆ ಒಂದು ಡಿಫ್ರೆಂಟ್ ರೂಲ್ ಇದೆ. ಅತ್ಯಂತ ಡಿಫಿಕಲ್ಟ್ ಆಗಿರೋ ಕೆಲಸವನ್ನ ಮೊದಲು ಮಾಡೋದು. ನೀವು ಯಾವ ಕೆಲಸವನ್ನ ಜಾಸ್ತಿ ಅವಾಯ್ಡ್ ಮಾಡ್ತೀರಾ ಅಥವಾ ಯೋಚಿಸಿದ್ರೆ ನಿಮ್ಮ ಬ್ರೈನ್ ಅದರಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡುತ್ತಲ್ಲ, ಅದನ್ನೇ ದಿನದ ಸ್ಟಾರ್ಟಿಂಗ್ ನಲ್ಲಿ ಮಾಡಿ. ಒಂದು ಸಿಂಪಲ್ ರೂಲ್ ಮಾಡ್ಕೊಳ್ಳಿ, ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಅನ್ನ 11 ಗಂಟೆಯ ಒಳಗೆ ಮುಗಿಸ್ಬೇಕು. ಆ ಟೈಮ್ನಲ್ಲಿ ಯಾವ ಫೋನ್ ಇಲ್ಲ, ಯಾವ ಸೋಷಿಯಲ್ ಮೀಡಿಯಾ ಇಲ್ಲ, ಯಾವುದೇ ಮಲ್ಟಿ ಟಾಸ್ಕಿಂಗ್ ಕೂಡ ಇಲ್ಲ. ಒಂದು ಟೈಮ್ನಲ್ಲಿ ಒಂದೇ ಕೆಲಸ.
ಫಾರ್ ಎಕ್ಸಾಂಪಲ್ ನೀವು ಸ್ಟೂಡೆಂಟ್ ಆಗಿದ್ದೀರಾ ಅಂದ್ರೆ ಈ ಟೈಮನ್ನು ಡೀಪ್ ಸ್ಟಡಿಗೆ ಯೂಸ್ ಮಾಡಿ. ತುಂಬಾನೇ ಟಫ್ ಆಗಿರುವಂಥ ಸಬ್ಜೆಕ್ಟ್ ಅಥವಾ ನೀವು ವೀಕ್ ಆಗಿರುವಂಥ ಟಾಪಿಕ್ ಅಥವಾ ಜಾಸ್ತಿ ಫೋಕಸ್ ಬೇಕಾಗಿರುವಂಥ ಕಾನ್ಸೆಪ್ಟ್ಸ್ಗೆ ಮೊದಲು ಪ್ರಿಯಾರಿಟಿ ಕೊಡಿ. 60 ಮಿನಿಟ್ಸ್ನ ಒಂದು ಡೀಪ್ ಫೋಕಸ್ಡ್ ಸೆಷನ್ ಕೂಡ ಎನಫ್. ಇದು ಯಾಕಂದ್ರೆ ಈಸಿ ಕೆಲಸವನ್ನ ನೀವು ಮೊದಲು ಮಾಡಿದ್ರೆ ಇಡೀ ದಿನ ನೀವು ಬರೀ ಬ್ಯುಸಿ ಆಗಿರೋ ರೀತಿ ಫೀಲ್ ಮಾಡ್ತೀರಾ. ಕಷ್ಟದ ಕೆಲಸ ಮೊದಲು ಮಾಡಿದ್ರೆ ರಿಯಲ್ ಪ್ರೋಗ್ರೆಸ್ ಸಿಗ್ತಾ ಇರುತ್ತೆ. ಆ ಟಾಸ್ಕ್ ಮುಗಿದ ಮೇಲೆ ಇಡೀ ದಿನ ಲೈಟ್ ಆಗಿ ಕೂಡ ಫೀಲ್ ಆಗುತ್ತೆ. ನೆಕ್ಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹ್ಯಾಬಿಟ್ ನಂಬರ್ 5, ನಿಮ್ಮ ದಿನದ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ. ಮಾರ್ನಿಂಗ್ ನ ಲಾಸ್ಟ್ ಕೆಲಸ ನಿಮ್ಮ ಇಡೀ ದಿನದ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡೋದು. ಬರೀ 10 ನಿಮಿಷ ಅಷ್ಟೇ. ಒಂದು ಪೇಪರ್ ನಲ್ಲಿ ಇವತ್ತು ಏನೇನು ಮಾಡಬೇಕು ಅಂತ ಬರೀರಿ. ಬರೀ ಲಿಸ್ಟ್ ಮಾಡಬೇಡಿ, ಅದರ ಪ್ರಿಯಾರಿಟಿಯನ್ನು ಸೆಟ್ ಮಾಡಿ. ಅತ್ಯಂತ ಇಂಪಾರ್ಟೆಂಟ್ ಆಗಿರೋ ಕೆಲಸವನ್ನ ಮೇಲೆ ಬರೀರಿ, ಲೆಸ್ ಇಂಪಾರ್ಟೆಂಟ್ ನ ಕೆಳಗೆ. ಮೊದಲನೇ 3 ಟಾಸ್ಕ್ಗಳಂತೂ ಆ ದಿನ ಯಾವುದೇ ರೀತಿ ಇದ್ರೂ ಅದು ಕಂಪ್ಲೀಟ್ ಆಗ್ಲೇಬೇಕು. ಬಾಕಿ ಎಲ್ಲ ಸೆಕೆಂಡ್ರಿ. ಯಾಕಂದ್ರೆ ನಿಮ್ಮ ಹತ್ರ ಕ್ಲಿಯರ್ ಪ್ರಿಯಾರಿಟಿ ಇದ್ದಾಗ ಬ್ರೈನ್ ಕನ್ಫ್ಯೂಸ್ ಆಗಿ ಎನರ್ಜಿಯನ್ನ ವೇಸ್ಟ್ ಮಾಡಲ್ಲ. ನೀವು ನಿಮ್ಮ ದಿನವನ್ನ ಪ್ಲಾನ್ ಮಾಡದೇ ಇದ್ರೆ ವರ್ಲ್ಡ್ ನಿಮಗೆ ಅಗೇನ್ಸ್ಟ್ ಆಗಿ ನಿಂತಿರುತ್ತೆ. ನೋಟಿಫಿಕೇಶನ್ಸ್ ನಿಮ್ಮನ್ನ ಎಳಿತಾ ಇರುತ್ತೆ, ಜನ ನಿಮ್ಮ ಟೈಮ್ ತಗೊಳ್ತಾ ಇರ್ತಾರೆ, ಅಂಡ್ ಸಂಜೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಇಡೀ ದಿನ ಕಳಿತು, ಪ್ರೋಗ್ರೆಸಿವ್ ಆಗಿ ಏನು ಮಾಡ್ಲೇ ಇಲ್ಲ ಅಂತ. ಇದೇ ಡಿಫ್ರೆನ್ಸ್ ರಿಯಾಕ್ಟಿವ್ ಅಂಡ್ ಪ್ರೊಆಕ್ಟಿವ್ ಲೈಫ್ ನಲ್ಲಿ. ಬೆಳಿಗ್ಗೆ ತಮ್ಮ ದಿನವನ್ನ ಡಿಸೈನ್ ಮಾಡ್ಕೊಂಡ ಜನ ದಿನವನ್ನ ಕಂಟ್ರೋಲ್ ಮಾಡ್ತಾರೆ. ಪ್ಲಾನ್ ಮಾಡದೇ ಇರೋರು ಇಡೀ ದಿನ ಸಿಚುವೇಶನ್ಸ್ಗೆ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಈ ಹ್ಯಾಬಿಟ್ಸ್ ಎಲ್ಲ ಡಿಫಿಕಲ್ಟ್ ಅಲ್ಲ. ಇದು ಡಿಫಿಕಲ್ಟ್ ಅನ್ಸೋದು ನೀವು ಡೈಲಿ ಫಾಲೋ ಮಾಡದಿದ್ದಾಗ ಮಾತ್ರ. ಯಾಕಂದ್ರೆ ಆಕ್ಚುಲ್ ಆಗಿ ನಮ್ಮ ಲೈಫ್ ದೊಡ್ಡ ದೊಡ್ಡ ಡಿಸಿಷನ್ಸ್ ನಿಂದ ಬದಲಾಗೋಲ್ಲ. ಅದು ಬದಲಾಗೋದು ಪ್ರತಿ ಬೆಳಿಗ್ಗೆ ನೀವು ತಗೊಳ್ಳುವಂತಹ ಸ್ಮಾಲ್ ಡಿಸಿಷನ್ ನಿಂದ. ಅಲಾರಂ ರಿಂಗ್ ಆಗಿದ್ದೆ ನೀವು ಎದೋಡುವಂತಹ ಡಿಸಿಷನ್, ಮೊಬೈಲ್ನ ಬದಲಾಗಿ ಪುಷಪ್ಸ್ ಅನ್ನ ಚೂಸ್ ಮಾಡುವಂತ ಆ ಡಿಸಿಷನ್. ಅಲ್ಲಿಂದನೇ ಡಿಫ್ರೆನ್ಸ್ ಸ್ಟಾರ್ಟ್ ಆಗೋದು, ಡಿಸಿಪ್ಲಿನ್ ಬಿಲ್ಡ್ ಆಗೋದು, ಅಂಡ್ ನಮ್ಮ ಡೈರೆಕ್ಷನ್ ಕೂಡ ಸರಿ ಆಗೋದು. ಇದು ಪರ್ಫೆಕ್ಟ್ ಆಗೋದರ ಬಗ್ಗೆ ಅಲ್ಲ, ಕನ್ಸಿಸ್ಟೆಂಟ್ ಆಗೋದರ ಬಗ್ಗೆ. ಅದಕ್ಕೆ ಯಾವುದೇ ರೀತಿಯ ಪರ್ಫೆಕ್ಟ್ ಡೇಗೆ ವೇಟ್ ಮಾಡಬೇಡಿ. ನಾಳೆ ಬೆಳಿಗ್ಗೆ ಅಲಾರಂ ರಿಂಗ್ ಆಗಿದ್ದೆ ಆಗ್ಲೇ ಎದೊಳಿ. ಯಾಕಂದ್ರೆ ಕೆಲವೊಂದ್ಸಲ ಲೈಫ್ ಬದಲಾಯಿಸೋಕೆ ಬರೀ ಮಾರ್ನಿಂಗ್ ನ ಒಂದು ಡಿಸಿಷನ್ ಸಾಕು, ಅಂಡ್ ಆ ಡಿಫ್ರೆನ್ಸ್ ಬರೀ 10 ಸೆಕೆಂಡ್ಸ್ ನದ್ದು. ಈ 5 ಹ್ಯಾಬಿಟ್ಸ್ ಅನ್ನ ನೀವು ನಾಳೆಯಿಂದ ಫಾಲೋ ಮಾಡ್ತೀರಾ ಅಂದ್ರೆ ಕಮೆಂಟ್ ನಲ್ಲಿ ಮಾರ್ನಿಂಗ್ ವಿನ್ ಅಂತ ಕಮೆಂಟ್ ಮಾಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ, ಅಂಡ್ ನಮ್ಮ ಟೈಮ್ ಸೆಟ್ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.